ಕ್ಷೇತ್ರದ ವಾರ್ಡ್ ನಂಬರ್ 2 ಅಲ್ಲಾವಲ್ಲಿ ಲೇಔಟ್ ನಿವಾಸಿಗಳ ಬದುಕು ಇಂದು ಹಸಿಗೆಟ್ಟಿದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇಲ್ಲಿನ ಜನ ನರಕಯಾತನೆ ಅನುಭವಿಸ್ತಾ ಇದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದಂತೆ ಕಾಣ್ತಾ ಇದೆ. ಪುರಸಭೆ ಅಧಿಕಾರಿ ಪರಶುರಾಮ್ ದೇವಮನೆ ಅವರಿಗೆ ಲೇಔಟ್ನ ಸಮಸ್ಯೆಗಳ ಕುರಿತು ಹಲವು ಬಾರಿ ಪುರಸಭೆಗೆ ಅಲೆದು ಮಾಹಿತಿ ಕೊಟ್ಟರು. ಈ ಅಧಿಕಾರಿ ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಪ್ರತಿ ಬಾರಿ ಮನವಿ ಸಲ್ಲಿಸಿದಾಗಲೂ ಕೇವಲ ಆಶ್ವಾಸನೆ ಕೊಟ್ಟು ಕೈತೊಳೆದುಕೊಳ್ತಾ ಇದ್ದಾರೆ. ಲೇಔಟ್ನಲ್ಲಿ ರಸ್ತೆಗಳೇ ಇಲ್ಲದಂತಾಗಿದ್ದು ಗುಂಡಿ ಬಿದ್ದ ಹಾದಿಯಲ್ಲಿ ಜೀವ ಕೈಯಲ್ಲಿ ಇಟ್ಕೊಂಡು ಸಂಚರಿಸ್ತಾ ಇದ್ದೇವೆ. ಚರಂಡಿಗಳು ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿತಾ ಇದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಸಮರ್ಪಕ ನೀರು ಸರಬರಾಜು ಇಲ್ಲದೆ ನಿವಾಸಿಗಳು ದಿನನಿತ್ಯ ಪರದಾಡುವಂತಾಗಿದೆ. ಚುನಾವಣೆಯ ಸಮಯದಲ್ಲಿ ಮತ ಕೇಳಲು ಮನೆ ಬಾಗಿಲಿಗೆ ಬರುವ ಶಾಸಕರು ಮತ್ತು ಸಚಿವರು ಗೆದ್ದ ಮೇಲೆ ನಮ್ಮ ವಾರ್ಡ್ ಕಡೆ ತಿರುಗಿ ನೋಡ್ತಾ ಇಲ್ಲ. ಅಧಿಕಾರಿಗಳು ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಶಾಸಕರು ನಮ್ಮ ದುಃಖವನ್ನ ಕೇಳ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನ ನಾವು ಇನ್ಯಾರಿಗೆ ಹೇಳಬೇಕು ಎಂದು ಅಲ್ಲಾವಲ್ಲಿ ಲೇಔಟ್ನ ನಿವಾಸಿಗಳು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ಮತ್ತು ಜನರ ಮತದಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಅಲ್ಲಾವಲ್ಲಿ ಲೇಔಟ್ನ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸದಿದ್ದರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ನಿವಾಸಿಗಳು ಎಚ್ಚರಿಸಿದ್ದಾರೆ. ತುಂಬಾ ತ್ರಾಸಾಗಿದೆ ಸರ್. ಮುಂಜಾನೆ ಹೋದವರು ರಾತ್ರಿ ಬರ್ತೀವಿ ನಾವು. ನೀರಿಂದ ಸಣ್ಣ ಮಕ್ಕಳು ಕಟ್ಕೊಂಡು ಓಣಿ ತಿರುಗ್ತೀವಿ. ಇದೀಗ ದೀಡ್ ಸಾಯ್ತು ತಿರ್ಗಾಕ ನೀರೇ ಇಲ್ಲ ನಮ್ಮ ಓಣ್ಯಾಗ. ಊಟ ಕೇಳಕ್ ಬಂದಿಲ್ಲ. ಗೋಚರದಿಕ್ ಕೇಳಿದೀವಿ. ನೀರು ದೀಡ್ ಸಾಯ್ತು ಬಸ್ಸಮ್ಮರಿ ಓಣ್ಯಾಗ ದೀಡ್ ಸಾಯ್ತ್ರಿ ನೀರಿಲ್ದ. 3 ಸಲ ಆಯ್ತು ಮುನ್ಸಿಪಾಲಿಟಿಗೆ ಬರಕ್ ನಾವು ಸುಮ್ನೆ ಬರೋದು ಹೇಳ್ತಾರ. ಈಗ ಕಳಿಸ್ನ ನಾಳೆ ಕಳಿಸ್ನ ಅಂತಾರ. ಸುಮ್ನೆ ವಾಪಸ್ ಕಳಿಸಿ ಬಿಡ್ತಾರ. ನಮ್ರ ಬಡ ಮಕ್ಕಳನ್ನ ಬರವಲ್ರಿ. ಈಗ ನಮಗೆ ಎಷ್ಟು ತ್ರಾಸ ಆಗ್ಯದ. ಮನೆ ಕಾಲಕ್ಕೆ ಹೋಗಿ ಮುಸುರು ತಿಕ್ಕ ಬಂದು ಮೈ ತೊಗಕ್ ನೀರಿಲ್ಲ. ಓಣ್ಯಾಗ ಒಂದು ಕೊಡ ನೀರ್ ಬಿಡವಲ್ರಿ ಬೋರ್ ಇದ್ದವ್ರನ್ನ. ನಮ್ಗೆ ಎಷ್ಟು ತ್ರಾಸ ರೀ. ಬಡ ಮಕ್ಕಳಿಗೆ ಏನ್ ತ್ರಾಸ. ಹೋಗ್ತಾರ ನಾವ್ ನೀರ್ ತಂದ್ಕೊಂಡು ಕೆಲ್ಸಕ್ ನಾವ್ ಯಾವಾಗ ಹೋಗ್ಬೇಕು. ಎಷ್ಟು ತ್ರಾಸ. ರಾತ್ರಿ 10 ಗಂಟೆ ಆದ್ರೂ ನಮ್ಮ ಮನೆಗ್ ನೀರ್ ಬೇಕು ನಾವ್ ಹೋಗಲ್ಲ. ರಾತ್ರಿ 10 ಗಂಟೆ ಆದ್ರನ